ಹೊತ್ನ್ಯಾಗ ಅದಕ್ಕೆ ಹೇಳಿದ್ನಲ್ಲ ಮುಚ್ಚಿ ಮುಚ್ಚಿ ಸಾಕಾಗಿ ಹೋಗೈತಿ ಅದಕ್ಕೆ ನಿನಗೆ ಹೇಳಿದ್ದು ಅಂತ. ಸಾಕಾದ್ರೆ ಒಂದು ಕೆಲಸ ಮಾಡಿ ನೋಡ. ಏನ್ ಹೇಳ? ಅಲ್ಲ ನಿಮ್ಮ ಅಪ್ಪ ಅಂತೂ ಮನೆಯಾಗ ಇರೋದಿಲ್ಲ. ಅದಕ್ಕೆ ಮುಂದೆ ಏನ್ ಮಾಡಂದಿ? ಅದಕ್ಕ ಏನಾಗುತ್ತೆ? ದಿನ ರಾತ್ರಿ ನಾನು ನೀನ್ ಕೂಡ ಮಕ್ಕಳು ಮಕ್ಕೊಳಕ್ ಬರ್ತಾನಂತ. ನೀ ಮಕ್ಕೊಳಕ್ ಬಂದ್ರೆ ಊರ್ ಜನ ಹೊಕ್ಕೊಳ್ತೀನಿ ಅಂತ ಬರ್ತಾರ. ಏನ್ ಮಾಡ್ಬೋದು? ಊರ್ ಜನಕ್ಕೆ ಏನ್ ಗೊತ್ತ? ನಾವ್ರಿಗೆ ಹೇಳಕ್ ಹೋಗ್ತೀವಿ. ನಾನು ನಿನ್ ಮದ್ವೆ ಹಾಕಿನ ತಗೊಳ್ಳ. ಅಯ್ಯೋ ತಗೊಂತೀನಿ ಬಿಡ. ನಮ್ಮ ಅಪ್ಪ ಈ ಸುದ್ದಿ ಗೊತ್ತಾನ ಗುದ್ದಿ 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 ಕೊಲ್ತಾನ ನಮ್ ನಿಬ್ಬ. ನಿಮ್ಮ ಅಪ್ಪಂದ ಏನಾಯ್ತು ಬಿಡ. ನೀವ್ ಅಪ್ಪ ಮೊದ್ಲ ನೀವ್ ಅಪ್ಪದ ಅಂದ್ರ ನಿಮ್ಮ ಅಪ್ಪಂದ ಏನ್ ಬೇಕಾದ್ರೆ ಹಿಡ್ಕೊಂಡು ಒಪ್ಪಿಸ್ತೀನಿ. ಪಾಪ ಹೂ ಅಂದ್ರ ಏನಾರ ಮಾಡಿ ಕಸ್ಕೊಂಡು ಹೋದ್ರಾತ. ಉದ್ದನ ಮುಳುಗು ಬುದ್ಧಿ ಇಲ್ಲ ಅಂತ ಅವ್ರೈತೆ. ಬರೋಬ್ಬರ ಐತಿದ. ಆಯ್ತು ಬಿಡ. ಆಯ್ತು ಮದುವೆ ಹಾಕಿನಿ ಮೋಸ ಮಾಡಬಾರ್ದು. ಯಾಕೆ ಮೋಸ ಮಾಡ್ಲಿ? ಮಾತುಕತೆ ಎಲ್ಲ ಮುಗೀತ. ಮತ್ತೆ रंगीला मारे रंगीला मारे रंगीला मारे ओड़ी मारे रंगीला मारे ओड़ी ಆದ್ರೂ ನನಗೆ ಬಂದಂತ ಕೆಟ್ಟ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ. ಕಪಟ ಸಾಹುಕಾರನ ಸಾಲಕ್ಕಾಗಿ ಇದು ನನ್ನಸ್ಕೊಂಡ ಸಾಕಷ್ಟು ಕಲಿತಾನೆ ತಮ್ಮ ಇಂದು ಕೂಲಿ ಕೆಲಸಕ್ಕೆ ಹೋಗಾನಂದ್ರ ಅಯ್ಯೋ
ನೌಕರಿಯಲ್ಲಿ ನನ್ನ ಹಣೆ ಬರದಲ್ಲಿ ಇರದೇ ಹೋದರೆ ಶಾಸನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಫಲ ನೀಡುವುದು ಆ ಪರಮಾತ್ಮ. ಅದಕ್ಕೆ ಯಾರು ಕಾರಣ? ತನ್ನ ಸಾಲವನ್ನು ತೀರಿಸುವವರೆಗೆ ನಮ್ಮ ಆಸ್ತಿಯನ್ನು ನರಯಾತ್ರ ಭರಿಸಿಕೊಂಡರೆ ಒಳ್ಳೆಯ ಹಗಲು ರಾತ್ರಿ ದುಡಿದು ಆ ಕಟ್ಟುಗಳ ಸಾಲವನ್ನು ನೀನೇನು ಚಿಂತಿಸಬೇಡ. ಅಲ್ಲ, ಸತ್ಯ ಧರ್ಮದಿಂದ ನಾವಿದ್ದರೆ ಸತ್ಯದ ಪ್ರತಿಫಲ ಒಂದಲ್ಲ ಒಂದಿನ ದಿನ ನಮಗೆ ಇವತ್ತು ಚಂದ್ರ ಗಂಗವರು ಕೂಡ ಮದುವೆ ಮಾಡಬೇಕೆನ್ನ ಸಾಕಷ್ಟು, ಆದ್ರೆ ಏನ್ ಮಾಡೋದು? ಎಲ್ಲ ನನ್ನ ಕರ್ಮ, ಎಲ್ಲ ನನ್ನ ಕರ್ಮ. ಈ ವರ್ಷ ನಿನ್ನಾಚೆ ನೆರವೇರುತ್ತೇನೆ ಏನಾಯ್ತು? ಮುಂದಿನ ವರ್ಷ ಮಾವನಿಗೆ ಲಗ್ನ ಮಾಡೋಣ. ಮೊದಲು ನಾವು ಮನುಷ್ಯರಾಗಲು ವಿಚಾರ, ಆಮೇಲೆ ಮದುವೆ ವಿಚಾರ ಮಾಡ್ತೀವಿ. ಇನ್ಮೇಲೆ ನಿಮ್ಮನ್ನ ಕೆಲಸ ಕಟ್ಟಿ ನಾವು ಕೊಡೋದು ಬೇಡ, ನಾನು ನಿಮ್ ಕೂಡ ಕೆಲಸ ಬರ್ತೀನಿ. ಅಣ್ಣ, ಬೇಡ, ಈ ಕೆಲಸಕ್ಕೆ ಬರೋದು ಬೇಡ. ಈ ಸಾಕಿ ಬೆಳೆಸಿದ ಈ ನಿನ್ನ ತಮ್ಮ ಗಂಡು ಗಲ್ಲಿಯಂತೆ ಗಂಡು ಗೆಜ್ಜೆನೆ ಹಾಕಿ ನಿನ್ನನ್ನು ಸಾಕಿ ಸಲಹುತ್ತೇನೆ. ಆ ದನಿಗಳ ಸಾಲು ಸಹ ತೀರುತ್ತೇನೆ. ನೀವೇನು ಚಿಂತೆ ಮಾಡಬೇಡ. ಹೌದು ಮಾವ, ನಿನ್ನ ದುಡಿಯವಾಗ ಸಾಲಕ್ಕೆ ಹೆದರಿ ನಾನು ಕಲಿತವನೆಂದು ಮರ್ಯಾದೆ ಗಟ್ಟಿ ನಾನು ಮನೆಗೆ ಅಣ್ಣ, ಬಂದ ಕಷ್ಟಗಳಿಗೆ ಎದೆ ಧೈರ್ಯದಿಂದ ದುಡ್ಡು ನಮ್ಮ ಮನೆತನವನ್ನು ಎಂತ ದರ್ಪದ ಸರ್ಪ ಬಂದು ನಮ್ಮನ್ನು ಎದುರಿಸಿದರು. ಆ ಸರ್ಪಕ್ಕೊಂದು ತೀರ್ಪು ಕೊಟ್ಟು ಆ ಸರ್ಪವನ್ನೇ ಸುಟ್ಟು ಹಾಕುತ್ತಿದ್ದರು. ಬೇಕಾದಂತ ಕಾಯಿಲೆ ಇದ್ದರೂ ವಾಸ ಮಾಡಬಹುದು, ಆದರೆ ಚಿಂತೆಯನ್ನು ವಾಸ ಮಾಡಲು ಯಾರಿಂದ ಸಾಧ್ಯವಿಲ್ಲ ಮಾವ. ಆ ಚಿಂತೆ ನನ್ನ ಮಾವನಿಗೆ ಬೇಡ. ಸಾಕಷ್ಟು ನೌಕರಿ ಇಲ್ಲದೆ ಕೂಲಿ ಕೆಲಸ ಮಾಡುವರು ಈ ಸಮಾಜದಲ್ಲಿ ಬಹಳಷ್ಟು. ನಿನ್ನ ತಮ್ಮನೊಬ್ಬನೇ ಎಂದು ತಿಳಿದುಕೊಳ್ಳಬೇಡ. ನನಗಿಂತ ಹೆಚ್ಚು ತಿಳಿದ ಎಷ್ಟೋ ಜನರು ಇಂದು ನೌಕರಿ ಇಲ್ಲದೆ ಎರಡಿನಲ್ಲಿ ಸಾಯಿಸುವುದು. ನಾನು ನಿಮ್ಮ ಜೊತೆಗೆ ಶ್ರಮ ವಹಿಸಿ ದುಡಿದು ನಿಮ್ಮೆಲ್ಲರನ್ನು ನೋಡಿಕೊಳ್ಳಬೇಕು. ಈ ಕಲಿ ಯುಗದಲ್ಲಿ ಹಣ ಗಳಿಸಬೇಕಾದ್ರೆ ನೆನಪಿರುವಂತೆ ಮಾರ್ಗವಿಲ್ಲ, ಸಾವಿರಾರು ಮಾರ್ಗಗಳು. ಇಲ್ಲಪ್ಪ, ನಾನು ಚಿಂತೆ ಮಾಡುವುದಿಲ್ಲ. ಹಾಗಂತ ಈ ನಿನ್ನ ತಮ್ಮನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೌದಲ್ಲ, ಚಿಂತೆ ಬಿಟ್ಟು ಇದೆಯಿಂದ ನಾವು ಸೂರ್ಯ ನಲ್ಲಿ ಕೇಳಿದನು ಬರೀ ಸೂರ್ಯನ ವಿಷಯ. ಆ ಸೂರ್ಯನನ್ನು ಹಿಡಿಯಲೇಬೇಕೆಂದು ಇಡೀ ನಗರವನ್ನು ಸುತ್ತಾಡಿದರೂ ಅವನ ಸುಳಿವೆ ಸಿಗುತ್ತಿಲ್ವಲ್ಲ. ಅವನೇನಾದರೂ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರಬಹುದೇ? ಸ್ಟೇಷನ್ನಲ್ಲಿ ಅವರು ಬರೀ ಅವನದೇ ಕಂಪ್ಲೇಂಟ್. ಅವನನ್ನು ಅರೆಸ್ಟ್ ಮಾಡುವ ಧೈರ್ಯವಿದೆ ಇರುವಂದು ಪಬ್ಲಿಕ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಿಷ್ಕಾರ ಹಾಕುತ್ತಾರೆ. ಅದನ್ನು ಕಂಡು ನಮ್ಮ ಆಫೀಸರ್ 24 ಗಂಟೆ ಹಿಡಿಯಲೇಬೇಕೆಂದು ಆರ್ಡರ್ ಬೇರೆ ಮಾಡಿದ್ದಾರೆ. ಅವರು ಕೊಟ್ಟ 24 ಗಂಟೆಗಳಲ್ಲಿ 10 ಗಂಟೆ ಕಾಲ ಕಳೆದು ಹೋಗಿದೆ. ಇನ್ನುಳಿದಿರೋ 14 ಗಂಟೆಗಳಲ್ಲಿ ಆ ಸೂರ್ಯನ ಕೈಗೆ ಈ ಸಂತೋಷ್ ಕುಮಾರ್ ಬೇಡಿ ಹಾಕಿ ಲಾಕಪ್ಗೆ ಹಾಕುತ್ತಾರೆ. ಸೂರ್ಯ, ದಿಸ್ ಇಸ್ ಮೈ ಚಾಲೆಂಜ್.
25 ವರ್ಷಗಳ ಹಿಂದೆ ಕೂಲಿ ಕೆಲಸ ಮಾಡಿ ಜೀವನ ಮಾಡುತ್ತಿದ್ದೆ. ಶ್ರೀಮಂತನಾಗಬೇಕೆಂಬ ಒಂದೇ ಒಂದು ಆಸೆಯಿಂದ ಶ್ರೀಮಂತ ದಯಾನಂದನನ್ನು ಕೊಲೆ ಮಾಡಿ ಅವನ ಅಲ್ಪ ಸ್ವಲ್ಪ ಹಣವನ್ನು ಹೊಡೆದುಕೊಂಡು ಮುಂದೆ ಅದೇ ಹಣದ ಬೆಂಬಲದಿಂದ ನೂರಾರು ಕೊಲೆ ಮಾಡಿ ಈ ಕಲಿಯುಗದಲ್ಲಿ ನಾನು ನಿಂತಿರುವೆ ಎಂದು ಜಗದ್ದೊಡೆಯನಾಗೆ. ಅಂದು ನಾನು ಕೊಲೆ ಮಾಡಿದ ಶ್ರೀಮಂತ ದಯಾನಂದನ ಮಕ್ಕಳೇ ವಿರೂಪಾಕ್ಷಿ ಮತ್ತು ಚಂದ್ರ. ವಿರೂಪಾಕ್ಷಿ ಎಲ್ಲವನ್ನು ಅರಿತವನಿದ್ದ, ಚಂದ್ರು ಏನು ಅರಿಯದ ಹಸು ಕೂಸಿದ್ದ. ಆ ವಿರೂಪಾಕ್ಷಿಗೆ ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ನಟಿಸುತ್ತಿದ್ದವನು. ಆ ಬಂಡ ವಿರೂಪಾಕ್ಷಿ ಮತ್ತು ಆ ದೇವಸ್ಥಾನದ ಪೂಜಾರಿಗೆ ಮಾತ್ರ ನಾ ಕೊಲೆ ಮಾಡಿದ ವಿಷಯ ಗೊತ್ತಿತ್ತು. ಆ ದೇವಸ್ಥಾನ ಪೂಜಾರಿ ಅಂದು ಪರಾರಿಯಾದವನು ಇಂದಿಗೂ ಈ ಊರಿಗೆ ಕಾಲಿಟ್ಟಿಲ್ಲ. ಒಂದು ವೇಳೆ ಬಂದ್ರೆ ಅವನ ಪ್ರಾಣ ಪಕ್ಷಿ ನರ ಅಂತಕ ನರ ವ್ಯಾಘ್ರನ ಕೈಯಲ್ಲೇ. ಓ ಬಣ್ಣದ ಮೋಡಗಳಿಂದ ಅತಿ ಆನಂದದಿಂದ ಹಕ್ಕು ನಕ್ಕು ನಡೆದಾಡು ಹಾರುತ್ತಾ ಬರುತ್ತಿರುವ ಈ ಹಕ್ಕಿ ಯಾರಿಗಬಹುದು? ಓ ಗಂಗಾ, ನೆಲ್ಲು ಗಂಗಾ, ನೆಲ್ಲು ಗಂಗಾ. ಯಾಕ್ರಿ ನನ್ನಿಂದ ಏನಾಗಬೇಕು? ಏನಾಗ್ಬೇಕು ಏನಾಗ್ಬೇಕೆಂದು ಅವಿವೇಕಿ ವಾಕ್ಯಗಳನ್ನು ಉಚ್ಚರಿಸಬೇಡ ಗಂಗಾ. ಮೊನ್ನೆ ನೀನು ಒಲಿದು ಬಂದು ನನ್ನವಳಾಗದೆ ದೂರಾಗಬಹುದೆಂದು ತಿಳಿದು ನೀನು ಹೋಗಿರಬಹುದು. ಆದರೆ ಗಂಗಾ, ಈ ನರವ್ಯಾಘ್ರನ ಬಲೆಯಲ್ಲಿ ಬೀಳದ ಬಾಲೆಯರು ಬದುಕುಳಿದಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಇಂದು ನೀನು ಸಿಕ್ಕು ಬಿದ್ದೆ ನನ್ನ ಬಾವು ಬಂಧನದಲ್ಲಿ. ನನ್ನ ಹೃದಯ ಹಕ್ಕು ನಕ್ಕು ನಲಿದಾಡುವ ಓ ನೀನಾಗ. ಮುಖದ ಮ್ಯಾಗ ಮೀಸಿ ಹೊತ್ತಿಂತ ಹೇಸಿ ಕೆಲಸ ಮಾಡೋದಕ್ಕ ನಾಚಿಕ್ ಬರೋದಿಲ್ಲ ನನಗೆ. ಮೊನ್ನೆ ನೀನ್ ನನ್ ಕೆಳಗಾಗ್ಲೇ ನಿನಗೆ ಎತ್ತಾಗ ಕೂತ್ರ ಕೊಟ್ಟು ಕಳ್ಸೀನಿ. ನಾನು ಆದ್ರ ಹುಟ್ಟಿದ ಹೆಣ್ಣಲ್ಲ, ಆದರದ ಹೆಣ್ಣು. ನೀನು ಆದರದ ಹೆಣ್ಣಾದರೆ ನಿನ್ನ ಮೇಲೆ ಕಣ್ಣಾಕಲು ನಾನೇನು ಮೂರ್ಖನಲ್ಲ. ನೀನೇನೇ ಎಂದರು ನೀನು ನನಗೆ ಬೇಕು. ಬಾ ಗಂಗಾ ಬಾ. ಮತ್ತಿಗೆಟ್ಟ ನಾಯಿ 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 ನಾನಲ್ಲ ಗಂಗಾ, ನೀನೊಂದು ಮಾತಿದ ತಾಯಿ. ನೀನು ಮನಸ್ಸು ಮಾಡಿದರೆ ವರ್ಷ ತುಂಬುವುದರೊಳಗೆ ಆಗುವೆ ಒಂದು ಮಗುವಿಗೆ ತಾಯಿ. ಒಳ್ಳೆನೆಂದು ಮುನಿದರೆ ನಿನ್ನನ್ನು ಹೊತ್ತೊಯ್ದು ನಿನ್ನ ಸೀಳಗೆಡಿಸಿ ಸಾಯಬೇಕಾದ್ರೆ ನೀನು ಎಂತ ಹೊಲಸು ಶಬ್ದ ಮಾತಾಡಕತ್ತೀಯೋ? ನಿನಗ ಅಕ್ಕ ತಂಗಿ ಯಾರು ಇಲ್ಲನೋ? ಯಪ್ಪ ಭಗವಂತ, ಯಾಕಪ್ಪ ಯಾಕಪ್ಪ ಈ ಬಡವ್ರ ಮ್ಯಾಲ ನಿನ್ ದಬ್ಬಾಳಿಕೆ? ಹೇ ಗಂಗೆ, ಹೇ ಗಂಗೆ, ಹೋಗ್ತೀನಿ ಎಲ್ಲೋಗ್ತೀಯ? ಹಾಗಾದ್ರೆ ನಿನ್ನನ್ನು ಹೊತ್ತೊಯ್ದು ಶೀಲವನ್ನು ಕುಕ್ಕುತ್ತೀನಿ. ಆಮೇಲೆ ಎಲ್ಲೋಗ್ತೀಯ? ಹೋಗು.
ಮಾತಿಗೆ ಹೇಳುತ್ತಿದ್ದೆಯಲ್ಲ, ಈಗೆಲ್ಲಿದೆಯೋ ನಿನ್ನ ಘನತಿ ಎಂಬ ಪದದ ಕೀರ್ತಿ? ಈಗ ನಾವ್ಯಾರನ ಕೈಯಲ್ಲಿ ಸಿಕ್ಕಟ್ಟು ಓಡಿ ಹೋಯ್ತು ಆ ನಿನ್ನ ಘನತಿಯ ಗಮ್ಮತ್ತ. ಗಂಗಾ, ಹೇಗಿದೆ ಈ ನಲ್ಲನ ಸಂಗ? ಏನೇ ಅಂದರು ಸಿಳ್ಳಗಟ್ಟ ಸೂಳೆ. ಸೂಳಿಗಾನಲ್ಲೋ ನಿನ್ನಂಥ ಕಾಮದ ಕತ್ತಿನ ಈ ಭೂಮಿ ಮೇಲೆ ಹೆರಕ ನಾ ತಾಯಿ 16 ಮಂದಿಗೆ ಸೆರಗ ಹಾಸಿ ನಿನ್ನಂಥ ಕಾಮದ ಕತ್ತಿಗೆ ಜನ್ಮ ಕೊಟ್ಟಾಳಲ್ಲ ಆಕಿ ಕಣೋ, ನಿನ್ನ ಹೆತ್ತಾಕಿ ಕಣೋ ಸೂಳಿ, ನೀನು ಕಣಲೆ ಸೂಳಿ ಮಗ. ನನಗೆ ಹಾದಗೆ ಹುಟ್ಟಿದೆ ಅಂತ್ಯ? ನೀನು ಜೀವಂತ ಇರಬಾರದು, ನೀನು ಸಾಯಲೇಬೇಕು. ಗಂಗಿ, ನೀನು ಅಸಹ್ಯ ಶಬ್ದಗಳನ್ನು ನುಡಿಯದಿದ್ದರೆ ನೀನೇಕೆ ಸಾಯುತ್ತಿದ್ದೆ? ಆದ್ರ ನೀನು ಸತ್ತಿದ್ದು ಒಳ್ಳೆಯದೇ ಆಯ್ತು. ಈ ಅಪವಾದವನ್ನು ನಿನ್ನ ಮಾವ ಚಂದ್ರುವಿನ ಮೇಲೆ ಹಾಕಿ ಅವನನ್ನ ಅಪರಾಧಿಯನ್ನಾಗಿ ಮಾಡಿ ಜೈಲಿಗೆ ಕಳಿಸಿದ. ನನ್ನ ಹೆಸರು ನರ ಅಂತಕ ನರವ್ಯಾಘ್ರನೇ ಅಲ್ಲ. जिंदगी देता है भगवान, मगर तकदीर लिखता है ये नरहंत का नरव्याघ्र. ಈ ವಿಷಯವನ್ನು ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಲೇಬೇಕು. ಗಂಗಾ, ಇದೇನಿದು ಬುದ್ಧಿಯಲ್ಲ ನಿಂತಾಡಿದೆ. ಗಂಗಾ, 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 ಏನಾಯ್ತು? ಗಂಗಾ, ಪ್ರಾಣ ತೆಗೆದದ್ದು ಒಂದು ವಿಷ ಸರ್ಪವಾದರೂ ಅಡ್ಡಿಯಿಲ್ಲ. ನಾ ಗರುಡನಾಗಿ ಆ ಗರುಡವನ್ನು ಬಗೆದು ತುಂಡರಿಸಿಬಿಟ್ಟರೆ ಹಾಕಿಬಿಡುವೆ. ಯಾರವರು ನನ್ನ ಗಂಗಾಳ ಪ್ರಾಣ ತೆಗೆದು ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಮತ್ಯಾರನ್ನ? ಅಂದ್ರೆ ಇಂಥ ಹುಡುಗಿಯನ್ನು ಕೊಲೆ ಮಾಡಿ ನಿರ್ಮಾಣ ಸೇಗೊಪ್ಪಿದ್ದು ಮೂರ್ಖನ ಮಗನೇ. ಇವಳನ್ನು ಕೊಲೆ ಮಾಡಿದ ಕೊಲೆಗಾರ ನಾನಿಂದ ಹೇಳಿ ಇಲ್ಲ, ಇವಳು ನನ್ನ ಅಕ್ಕನ ಮಗಳು. ನಾವು ಸಾಕಿದ ಈ ಸೊಸೆಯನ್ನು ನಾನು ಹೇಗೆ ಕೊಲ್ಲಲಿ? ಇವಳು ನಾನು ಇವಳನ್ನು ಕೊಲೆ ಮಾಡಿದ್ದೆ. ಮಗನೇ, ಒಮ್ಮೆ ಮಾತ್ರ ಇಂಥ ವಿಷಯಕ್ಕಾಗೆ ಹೇಳ್ತೀಯ? ಮಾರಿಯಾಗಿಂದ ನಡೆ ಸ್ಟೇಷನ್ಗೆ. ನೋಡಿ ಸರ್, ಇವರು ನನ್ನ ಅಕ್ಕನ ಮಗಳು ನಿಜ. ನನ್ನ ಅಕ್ಕ ಇವಳಿಗೆ ಚಿಕ್ಕವಿರುವಾಗ
ಸಲ ದೊಡ್ಡ ಮಾತು ಮಾಡಿದ್ದೇವೆ. ಇವಳ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ಲೋಟೆಯಲ್ಲೇ ಚೀಲ ಗೆಳೆಸಿ ಸಾಯಿಸಿರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೋ ಇನ್ಸ್ಪೆಕ್ಟರ್, ನಾನಿಂತ ಕಾಮುಕನಲ್ಲ ಸರ್. ಕಷ್ಟದಲ್ಲಿ ನಾನು ನನ್ನ ಅಣ್ಣ ಮಾವ ಕೂಲಿ ಕೆಲಸ ಮಾಡುತ್ತಿದ್ದೆ. ಗಂಗಾ ಬರಲಿಲ್ಲ ಅಂತ ನಾನು ಹುಡುಕುತ್ತಾ ಬಂದರೆ ಇಲ್ಲಿ ಬಂದು ಈ ರೀತಿ ನಿಂತರು ಸರ್. ಲೇ ಮಗನೇ, ನಾನು ಕಟ್ಟಿರೋದು ಕಾಕಿ. ನಿಮ್ಮಂತ ಕಲೆಬಡಕ ನಂಬುತ್ತಾ ಹೋದ್ರೆ ನನ್ನ ಅಧಿಕಾರಕ್ಕೆ ಕೊಂದು ಬಾರದೆ ಇರುವುದೇ ಮಾರಿಯಾಗ ನಡೆಯಲೇ. ಇನ್ಸ್ಪೆಕ್ಟರ್, ಅಧಿಕಾರ ಇದೆ ಎಂದು ಏನೇನೋ ಮಾತನಾಡಲಿಲ್ಲ. ನಾನು ನಿನಗೆ ಸುಮ್ಮನೆ ಬಿಡುತ್ತಿಲ್ಲ. ನಿಜವಾದ ಕೊಲೆಗಾರರನ್ನು ಕಂಡು ಹಿಡಿಯಲಾಗದಿದ್ದರೆ